ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಸಿಪ್ಪೆದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೀರೆಕಾಯ್ದು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಅದರದ್ದು ದೋಸೆ ಮಾಡೋದು ಅಂತ ಹೇಳಿ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ನೋಡ್ಕೋಬೋದು ನೀವು. ಈಗ ಹೀರೆಕಾಯಿನ ತೊಳೆದಿದ್ದು ಅದ್ರ ಸಿಪ್ಪೆನ ತೆಗಿತಾ ಇದ್ದೀನಿ. ಅದ್ರ ಸಿಪ್ಪೆ ನಾನು 5 ಹೀರೆಕಾಯಿ ಯೂಸ್ ಮಾಡಿದ್ದೆ ದೋಸೆಗೆ. ಅದರದ್ದು ಸಿಪ್ಪೆನ ತೆಗೆದಿಟ್ಕೊಂಡು ನೀಟಾಗಿ ಅದನ್ನೆಲ್ಲ ತೊಳ್ಕೊಬೇಕು, ಚೆನ್ನಾಗಿ ತೊಳ್ಕೊಬೇಕು. ಅದ್ರಲ್ಲಿ ಮಣ್ಣಿರುತ್ತೆ ಒಂದೊಂದು ಸರ್ತಿ, ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಅದನ್ನು. ಅದು ಚಟ್ನಿ ಮಾಡಿದ್ರೆ ಅದು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಆ ಚಟ್ನಿ ನಾವು ದೋಸೆಗಾಗಲಿ ಚಪಾತಿಗಾಗಲಿ ಈವನ್ ಅನ್ನಕ್ಕೂ ಕೂಡ ಹಾಕ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದು 2-3 ಸರ್ತಿ ತೊಳ್ಕೊಂಡು ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಹೀರೆಕಾಯಿ ಸಿಪ್ಪೆನ ಚೆನ್ನಾಗಿ ಸಣ್ಣಗೆ ಹೆಚ್ಕೋಬೇಕು. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ. ಇವನ್ ಶುಗರ್ ಇರೋರಿಗೂ ಒಳ್ಳೆಯದು ಅಂತಾರೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಲೋ ಕ್ಯಾಲರೀಸು ಹೈ ಫೈಬರು ಅಂತ ಹೇಳ್ತಾರೆ ಅದರಲ್ಲಿ. ಹಾಗಾಗಿ ಯೂಸ್ ಮಾಡಿದರೆ ಒಳ್ಳೆಯದು ಅದ್ರ ಸಿಪ್ಪೆನ. ಇದನ್ನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಸೇಲಂ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ. ಆಮೇಲೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಅದು ಕಟ್ ಮಾಡಿ ಇಟ್ಕೊಂಡಿರೋ ಸಿಪ್ಪೆಗಳನ್ನು ಅದರೊಳಗೆ ಬಾಣಲೆಯಲ್ಲಿ ಹಾಕಿಬಿಟ್ಟು ಸಣ್ಣ ಬೆಂಕಿಲಿ ಹುರ್ಕೋಬೇಕದು. ಸಣ್ಣ ಬೆಂಕಿಲಿ ಹುರಿದ್ರೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಣ್ಣ ಬೆಂಕಿನಲ್ಲಿ ಹುರ್ಕೊಳ್ಬೇಕು. ಅದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಸಿಯಾಗಿದ್ದರೆ ಅದಕ್ಕೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಬ್ರೌನ್ ಕಲರ್ ಬರೋ ತನಕ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಆಮೇಲೆ ಅದಕ್ಕೆ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಇಂಗನ್ನು ಹಾಕ್ಕೋಬೇಕು. ಚೆನ್ನಾಗಿ ಬ್ರೌನ್ ರೆಡ್ ಕಲರ್ ಬಂದಮೇಲೆ ಅದಕ್ಕೆ ಇಂಗು ನಾವು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಇಂಗನ್ನು ಹಾಕ್ಕೋಬೇಕು. ಅದು ಇಂಗನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಒಂದು ಗೋಲಿಯಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ಆಮೇಲೆ ನಾವು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋದು. ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ನಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸರ್ನಲ್ಲಿ ಹಾಕಿ ಒಂದು ಮುಕ್ಕಾಲು ಲೋಟ ನೀರು ಹಾಕಿಬಿಟ್ಟು, ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಚಟ್ನಿ. ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದು ಚಟ್ನಿ ರೆಡಿ ಆಗೋಯ್ತು ನೋಡಿ. ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.